ಮಂಗಳೂರಿನಲ್ಲಿ ಮಳೆ ಕಡಿಮೆ ಆದರೂ ಕೂಡ ಮುಗಿಯದ ಅವಾಂತರ. ಕಾವೂರು ಸೂಜಿ ಕಲ್ಲುಗುಡ್ಡೆಯಲ್ಲಿ ಗುಡ್ಡ ಕುಸಿದಿಂದ ಭೀತಿ ಎದುರಾಗಿದೆ. ಮಣ್ಣಿನ ದಿಬ್ಬ ಕುಸಿದು ಬಿದ್ದು 6 ಮನೆಗಳು ಬೀಳುವಂತ ಆತಂಕ ಎದುರಾಗಿರುವಂಥದ್ದು. ಕಟ್ಟಡ ಕಾಮಗಾರಿ ನಡೀತಾ ಇರುವಂತ ಮೇಲ್ಭಾಗದಲ್ಲಿ ದಿಬ್ಬ ಕುಸಿತ ಆಗಿದೆ. 6 ಮನೆಯವರನ್ನ ಸ್ಥಳಾಂತರ ಮಾಡಿರುವಂಥದ್ದು ಅಧಿಕಾರಿಗಳು. ಮೇಲ್ಭಾಗದಲ್ಲಿ 35ಕ್ಕೂ ಹೆಚ್ಚು ಮನೆ ಇದ್ದು ಆತಂಕದಲ್ಲಿದ್ದಾರೆ ಜನ. ಇನ್ನು ಉಳ್ಳಾಲದ ಪಟ್ಟಪಾಡಿ ಕಡಲ ತೀರದಲ್ಲಿದ್ದಂಥ ಮನೆಯೊಂದು ಬಿದ್ದು ಹೋಗಿದೆ. ಮನೆಯಲ್ಲಿ ಯಾರೂ ಇಲ್ಲದ ಕಾರಣ ತಪ್ಪಿರುವಂಥದ್ದು ಭಾರಿ ಅನಾಹುತ. ಸುರಕ್ಷಿತ ಸ್ಥಳಗಳಿಗೆ ಜನರನ್ನ ಸ್ಥಳಾಂತರ ಮಾಡಲಾಗ್ತಾ ಇದೆ. ಮೇಲ್ಭಾಗದಲ್ಲಿ 35ಕ್ಕೂ ಹೆಚ್ಚು ಮನೆ ಇದ್ದು ಆತಂಕದಲ್ಲಿದ್ದಾರೆ ಜನ. ಅಲ್ಲಿ ಗುಡ್ಡ ಕುಸಿತದ ಭೀತಿಯ ಅಲ್ಲಿ ಕಾಡ್ತಾ ಇರುವಂಥದ್ದು. ಸೊ ಹೀಗಾಗಿ ದಿಬ್ಬ ಕುಸಿತ ಆಗಿದೆಯಲ್ಲ, 6 ಮನೆಯವರನ್ನ ಈಗ ಆಲ್ರೆಡಿ ಸ್ಥಳಾಂತರ ಮಾಡಿದ್ದಾರೆ ಅಧಿಕಾರಿಗಳು. ಇನ್ನು ಅಲ್ಲಿರುವಂಥ ಮನೆಯವರಿಗೆ ಆತಂಕ ಎದುರಾಗಿದೆ. ಎಲ್ಲೆಲ್ಲಿ ಯಾವ್ಯಾವ ರೀತಿಯಾಗಿ ಪರಿಸ್ಥಿತಿ ಇದೆ ಅನ್ನುವಂಥದ್ದನ್ನ ದೃಶ್ಯ ಸಮೇತ ನಿಮ್ಮ ಮುಂದೆ ಇಡುವಂಥ ಕೆಲಸ ಮಾಡ್ತಾ ಇದೆ ನ್ಯೂಸ್ 18. ನೀವು ಗಮನಿಸ್ಬೋದು, ಅಲ್ಲಿ ಗುಡ್ಡ ಕುಸಿದಿರುವಂಥದ್ದನ್ನ ನೋಡ್ತಾ ಇದ್ದೀರಾ. ಅಲ್ಲೇ ಸುತ್ತಮುತ್ತ ಇದ್ದಂಥ ಅಂದರೆ ಆ ಗುಡ್ಡದ ಸುತ್ತಮುತ್ತ ಇದ್ದಂಥ ಮನೆಯವರನ್ನ ಹೊರಗಡೆ ಕಳಿಸಲಾಗಿದೆ. ನಿಮಗೆ ತೋರಿಸ್ತಾ ಇದ್ವಿ ದೃಶ್ಯಾವಳಿಗಳಲ್ಲಿ ಯಾವ ರೀತಿಯಾಗಿ ಸಮುದ್ರ ಪಾಲಾಗಿದ್ದಾವೆ ಮನೆಗಳು ಅನ್ನುವಂಥದ್ದನ್ನ ಕೂಡ ನೀವು ನೋಡಬಹುದು. ಅಂದರೆ ಅಲೆಗಳ ಹೊಡೆತದಿಂದ ಒಂದು ಕಡೆ ಕಡಲ್ ಕೊರೆತ, ಅದರ ಜೊತೆಗೆ ಹೆಚ್ಚಿನದಾಗಿ ಅಲೆಗಳ ಹೊಡೆತ ಬೀಳ್ತಾ ಇರುವಂಥ ಕಾರಣಕ್ಕೋಸ್ಕರ ಮನೆ ಕುಸಿತ ಆಗ್ತಾ ಇದೆ. ಇನ್ನು ಗುಡ್ಡ ಕುಸಿತ ಯಾವ ರೀತಿಯಾಗಿ ಆಗಿದೆ, ಅಲ್ಲಿ ಹೇಗಿದೆ ಪರಿಸ್ಥಿತಿ ಅನ್ನುವಂಥದ್ರ ಬಗ್ಗೆ ನಮ್ಮ ದಕ್ಷಿಣ ಕನ್ನಡದ ಪ್ರತಿನಿಧಿ ಕಿಶನ್ ಅಲ್ಲೊಂದು ಪ್ರತ್ಯಕ್ಷ ವರದಿ ಕೊಟ್ಟಿದ್ದಾರೆ, ನೋಡೋಣ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ 2 ದಿನಗಳಿಂದ ನಿರಂತರವಾಗಿ ಸುರಿದ ಮಳೆ ಸೃಷ್ಟಿಸಿದ ಅವಾಂತರ ಅಷ್ಟಿಷ್ಟಲ್ಲ. ಮಂಗಳೂರು ನಗರದ ಕಾವೂರಿನ ಸೂಜಿಕಲ್ ಬಳಿ ಈಗ ಸುಮಾರು 6ಕ್ಕೂ ಹೆಚ್ಚು ಮನೆಗಳು ಅಪಾಯದ ಅಂಚಿನಲ್ಲಿದೆ. ನಾವೀಗ ಸೂಜಿಕಲ್ಲು ಎಂಬ ಪ್ರದೇಶದ ಇದ್ದೇವೆ. ನೀವು ದೃಶ್ಯಗಳಲ್ಲಿ ಗಮನಿಸ್ತಾ ಹೋದ್ರೆ ಗುಡ್ಡದ ಎತ್ತರದಲ್ಲಿ ಮನೆಗಳನ್ನು ಕೂಡ ಗಮನಿಸ್ತಾ ಇರ್ಬೋದು. ಯಾಕಂದ್ರೆ ಗುಡ್ಡದ ಕೆಳಭಾಗದಲ್ಲಿ ಕಟ್ಟಡ ಕಾಮಗಾರಿಯ ನಿಮಿತ್ತವಾಗಿ ಗುಡ್ಡವನ್ನು ಅಗೆಯಲಾಗಿತ್ತು. ಹಾಗಾಗಿ 2 ದಿನಗಳಿಂದ ಬಂದಂತಹ ನಿರಂತರ ಮಳೆಗೆ ಈಗ ಸುಮಾರು 6 ಮನೆಗಳು ಅಪಾಯದ ಅಂಚಿನಲ್ಲಿರುವಂಥದ್ದು. ಗುಡ್ಡದ ಮೇಲ್ಭಾಗದಲ್ಲಿ ಸುಮಾರು 35ಕ್ಕೂ ಹೆಚ್ಚು ಮನೆಗಳಿವೆ. ಎಲ್ಲರೂ ಕೂಡ ಉತ್ತರ ಕರ್ನಾಟಕ ಮೂಲದ ಕಾರ್ಮಿಕರು ಇರುವಂಥದ್ದು. ಹಾಗಾಗಿ ಸುಮಾರು 6 ಮನೆಗಳಿಗೆ ಸಂಪೂರ್ಣವಾಗಿ ಹಾನಿಯಾಗುವಂತಹ ಭೀತಿಯಲ್ಲಿ ಕೂಡ ಇದೆ. ಈಗಾಗಲೇ ಸ್ಥಳಕ್ಕೆ ದಕ್ಷಿಣ ಕನ್ನಡ ಜಿಲ್ಲಾಧಿಕಾರಿ ಮುಲ್ಲೈ ಮುಗಿಲನ್ ಸೇರಿದಂತೆ ತಹಶೀಲ್ದಾರ್ ಸೇರಿದಂತೆ ಅಧಿಕಾರಿಗಳು ಬಂದು ಸ್ಥಳ ಪರಿಶೀಲನೆ ಮಾಡಿ ಹೋಗಿದ್ದಾರೆ. ಈ 6 ಮನೆಗಳ ನಿವಾಸಿಗಳನ್ನ ಸುರಕ್ಷಿತ ಪ್ರದೇಶಗಳಿಗೆ ರವಾನೆ ಮಾಡಿದ್ದಾರೆ. ಯಾಕೆಂದ್ರೆ ಮಳೆ ಮುಂದುವರಿಯುವಂತಹ ಸೂಚನೆಗಳು ಕೂಡ ಈಗಾಗಲೇ ಹವಾಮಾನ ಇಲಾಖೆ ಕೊಟ್ಟಿರುವಂಥದ್ದು. ಹಾಗಾಗಿ ಮಳೆ ಜಾಸ್ತಿ ಆದ ಸಂದರ್ಭದಲ್ಲಿ ಈ ಮನೆ ಕೂಡ ಕುಸಿದು ಬೀಳುವಂತಹ ಸಾಧ್ಯತೆಗಳು ಕೂಡ ಇರುವಂಥದ್ದು. ಈ ನಿಟ್ಟಿನಲ್ಲಿ ಸ್ಥಳೀಯರಿಗೆ, ಇಲ್ಲಿ ಕಟ್ಟಡ ಕಾಮಗಾರಿ ಮಾಡುವಂತಹ ಕಾರ್ಮಿಕರಿಗೆ ಕೂಡ ಎಚ್ಚರಿಕೆಯಿಂದ ಇರುವಂತೆ ಸೂಚನೆ ಕೊಡಲಾಗಿರುವಂಥದ್ದು. ಯಾಕಂದ್ರೆ ಮಣ್ಣು ಕೆಳಗೆ ಶೇಡಿ ಮಣ್ಣು ಇರೋ ಕಾರಣಕ್ಕಾಗಿ ಮಣ್ಣು ಸಡಿಲಗೊಂಡು ಯಾವುದೇ ಕ್ಷಣದಲ್ಲಿ ಬೆಟ್ಟದ ಅಷ್ಟು ಮಣ್ಣು ಕೆಳಗೆ ಬೀಳುವಂತಹ ಸಾಧ್ಯತೆಗಳು ಕೂಡ ಇದೆ. ಮತ್ತು ಅಪಾಯದ ಅಂಚಿನಲ್ಲಿರುವಂತಹ ಮನೆಯಲ್ಲಿ ಈಗಾಗಲೇ ಯಾರು ಕೂಡ ನಿಲ್ಬಾರ್ದು ಎಂಬ ಸ್ಪಷ್ಟವಾದ ಸೂಚನೆ ಕೂಡ ಜಿಲ್ಲಾಡಳಿತ ಕೊಟ್ಟಿರುವಂಥದ್ದು. ದಕ್ಷಿಣ ಕನ್ನಡ ಜಿಲ್ಲೆಯಾದ್ಯಂತ ಭಾರಿ ಮಳೆ ಆಗ್ತಾ ಇದ್ರು ಕೂಡ ಇವತ್ತು ಕೂಡ ರೆಡ್ ಅಲರ್ಟ್ ಅನ್ನ ಹವಾಮಾನ ಇಲಾಖೆ ಘೋಷಣೆ ಮಾಡಿರುವಂಥದ್ದು. ನೀವು ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀರಿ ಸೂಜಿಕಲ್ಲು ಭಾಗದ ಪ್ರದೇಶದ ದೃಶ್ಯಗಳನ್ನ. ಈ ರೀತಿಯಾಗಿ ಮಂಗಳೂರಿನ ಹಲವು ಭಾಗದಲ್ಲಿ ಮನೆಗಳು ಅಪಾಯದ ಸ್ಥಿತಿಯಲ್ಲಿ ಇರುವಂಥದ್ದು. ಈ ನಿಟ್ಟಿನಲ್ಲಿ ಜಿಲ್ಲಾಡಳಿತ ಮುಂಬರುವ ದಿನಗಳಲ್ಲಿ ಮಳೆ ಮತ್ತಷ್ಟು ತೀವ್ರಗೊಳ್ಳುವಂತಹ ಸಾಧ್ಯತೆ ಹಿನ್ನೆಲೆಯಲ್ಲಿ ಗುಡ್ಡದ ಎತ್ತರದಲ್ಲಿರುವಂತಹ ಜನರಿಗೆ ಎಚ್ಚರಿಕೆ ಇರುವಂತೆ ಸೂಚನೆ ಮಾಡಲಾಗಿದೆ. ಅದೇ ರೀತಿಯಾಗಿ ನದಿ ಮತ್ತು ಸಮುದ್ರದ ತೀರ ಜನರಿಗೆ ಕೂಡ ಎಚ್ಚರಿಕೆ ಇರುವಂತೆ ಸೂಚನೆ ನೀಡಲಾಗಿರುವಂಥದ್ದು. ಹಾಗಾಗಿ ಯಾವೆಲ್ಲ ಸ್ಥಿತಿಗಳು ಅಂದ್ರೆ ಯಾವೆಲ್ಲ ಪ್ರದೇಶಗಳು ಅಪಾಯದ ಸ್ಥಿತಿಯಲ್ಲಿಯೋ ಅಂಥವುಗಳನ್ನ ಸರ್ವೆ ಮಾಡಿ ಅಲ್ಲಿಗೆ ವರದಿಯನ್ನು ಒಪ್ಪಿಸೋಕೆ ಮತ್ತು ಆ ಭಾಗದ ಜನರಿಗೆ ಜಾಗೃತಿಯಿಂದ ಇರುವಂತೆ ಸೂಚನೆ ನೀಡೋಕೆ ಜಿಲ್ಲಾಡಳಿತ ಮತ್ತು ಅಧಿಕಾರಿಗಳು ಆಯಾ ಕ್ಷೇತ್ರದ ಅಧಿಕಾರಿಗಳಿಗೆ ಸೂಚನೆ ಕೊಟ್ಟಿದ್ದಾರೆ. ಈ ನಿಟ್ಟಿನಲ್ಲಿ ಇವತ್ತು ಮಳೆಯ ವಾತಾವರಣ ಸ್ವಲ್ಪ ಮಟ್ಟಿನ ಕಡಿಮೆ ಇದ್ರೂ ಕೂಡ ಮುಂಬರುವ ದಿನಗಳಲ್ಲಿ ಮತ್ತಷ್ಟು ಮಳೆ ತೀವ್ರವಾಗುವಂತಹ ಮಾಹಿತಿ ಕೂಡ ಹವಾಮಾನ ಇಲಾಖೆ ಕೊಟ್ಟಿರುವಂಥದ್ದು. ಈ ನಿಟ್ಟಿನಲ್ಲಿ ಇಡೀ ಜಿಲ್ಲೆಯ ಜನ ಎಚ್ಚರ ವಹಿಸುವಂತೆ ಜಿಲ್ಲಾಡಳಿತ ಮನವಿಯನ್ನ ಮಾಡಿದೆ. ಕ್ಯಾಮರಾಮ್ಯಾನ್ ನಿಖಿಲ್ ಸುವರ್ಣ ಜೊತೆ ಕಿಶನ್ ಶೆಟ್ಟಿ, ನ್ಯೂಸ್ 18 ಮಂಗಳೂರು. ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ. ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.